ಬದುಕುವುದು ಹೆಚ್ಚಲ್ಲ, ಎಲ್ಲವನ್ನು ಎದುರಿಸಿ ಬಾಳಬೇಕು. ಒಂದು ಗುರಿ ಇಲ್ಲದ ಜೀವನ ಲಂಗರು ಇಲ್ಲದ ನಾವೆಯಂತೆ. ಆತ್ಮವಿಶ್ವಾಸ, ಚಿತ್ತಶುದ್ಧಿ, ಮಾನವ ಸಂಬಂಧಗಳ ಬಗ್ಗೆ ಪ್ರೀತಿ ಇಟ್ಟು ಸಾಧ್ಯವಾದಷ್ಟು ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವಿಸುತ್ತಿದ್ದರೆ ಸಮಾಜದ ಪ್ರತಿಯೊಬ್ಬರ ಪ್ರೀತಿಗೂ ಪಾತ್ರರಾಗುತ್ತೀರಿ. ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿನದು ಏನು ಬೇಕು? ಈ ಜೀವನ ಸೃಷ್ಟಿ ನಮಗೆ ಕೊಟ್ಟ ವರ. ಸೃಷ್ಟಿಯಲ್ಲಿನ ಸಕಲ ಜೀವರಾಶಿಗಳಲ್ಲಿ ಮಾನವ ಜನ್ಮವೇ ಅತಿ ಉತ್ತಮವಾದದ್ದೆಂದು ಹೇಳುತ್ತಾರೆ. ಈ ಮಾತನ್ನು ಸಾರ್ಥಕಪಡಿಸುವಂತೆ ನಾವು ಜೀವಿಸುತ್ತಿದ್ದೇವೆಯೋ ಇಲ್ಲವೋ ಎಂದು ಪ್ರತಿ ವ್ಯಕ್ತಿಯು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಬಹಳಷ್ಟು ಜನ ತಮಗಾಗಿಯೇ ಬದುಕುತ್ತಾರೆ. ಬೇರೆಯವರ ವಿಷಯ ಅವರಿಗೆ ಬೇಕಾಗಿಲ್ಲ. ಆಹಾರ, ನಿದ್ದೆ, ಭಯ, ಮೈಥುನ ಇವು ಜೀವಕೋಟಿಯ ಸಾಮಾನ್ಯ ಲಕ್ಷಣಗಳು. ಆ ಮಿತಿಯಲ್ಲಿ ಬಹಳಷ್ಟು ಮಂದಿ ಜೀವಿಸುತ್ತಿರುತ್ತಾರೆ. ಅದೇ ಜೀವನವಾ? ಅಲ್ಲಿ ಅದು ಕೇವಲ ಬದುಕುವುದಷ್ಟೇ. ಸಾಧಾರಣ ಜೀವನಕ್ಕಿಂತ ಸ್ವಲ್ಪ ಭಿನ್ನವಾಗಿ ಸಾರ್ಥಕ ಜೀವನ ಸಾಗಿಸುವ ಪ್ರತಿಯೊಬ್ಬರೂ ಪ್ರಶಂಸನಾರ್ಹರೇ. ಬದುಕನ್ನು ಅರ್ಥಪೂರ್ಣವಾಗಿ, ಚೈತನ್ಯಪೂರ್ಣವಾಗಿ ಬದುಕಬೇಕು. ಜೀವನದ ಪರಮಾರ್ಥವನ್ನು ತಿಳಿದು ಬದುಕಬೇಕು. ಸಾಮಾನ್ಯವಾಗಿ ಗತಿಸಿದವರ ಬಗ್ಗೆ ಕೀರ್ತಿಶೇಷರು, ಶಕಪುರುಷರು ಮುಂತಾದ ಮಾತುಗಳನ್ನು ಬಳಸುತ್ತೇವೆ. ಆದರೆ ಈ ಪ್ರಪಂಚದಿಂದ ನಿಷ್ಕ್ರಮಿಸಿದ ನಂತರವೂ ಜೀವನ ಕಾಲದಲ್ಲಿ ತಾವು ಮಾಡಿದ ಕೆಲಸಗಳಿಂದ ಯಾರು ಜನರ ಸ್ಮೃತಿಪಟಲದಲ್ಲಿ ಇರುತ್ತಾರೆಯೋ, ಯಾರ ಶೀಲ, ಸಂಪತ್ತು, ಕರ್ತವ್ಯ, ನಿಷ್ಠೆ, ನಿಸ್ವಾರ್ಥ ಸೇವೆಗಳನ್ನು ಮಾಡಿರುತ್ತಾರೆಯೋ ಅವರನ್ನು ನೆನಪಿಸಿಕೊಂಡು ಮಾತನಾಡುತ್ತೇವೆಯೋ ಅವರ ಜನ್ಮ ನಿಜವಾಗಿಯೂ ಸಾರ್ಥಕ. ನಿಮ್ಮ ಸುತ್ತಲೂ ಮುತ್ತಿರುವ ಕತ್ತಲನ್ನು ಬೈದುಕೊಂಡು ಕುಳಿತಿರುವುದರ ಬದಲು ಒಂದು ದೀಪ ಹಚ್ಚುವುದು ಒಳ್ಳೆಯದು ಎನ್ನುತ್ತದೆ ಒಂದು ಸೂಕ್ತಿ. ಅದೇ ಸ್ಫೂರ್ತಿಯಿಂದ ತಾವು ನಂಬಿದ ಆದರ್ಶಗಳು, ಸಿದ್ಧಾಂತಗಳಿಗಾಗಿ ಸದಾ ಕೆಲಸ ಮಾಡುತ್ತಿರುತ್ತಾರೆ ಕೆಲವರು. ಹಾಗೆಯೇ ಧರ್ಮಕ್ಕೆ ಚ್ಯುತಿ ಬಂದಾಗ ಬಲಿಷ್ಠರಾದವರು ಅದನ್ನು ಉಪೇಕ್ಷಿಸಿದರೆ ಅದು ಅವರಿಗೆ ಹಾನಿ ಉಂಟು ಮಾಡುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಅಸಮರ್ಥ ಸಜ್ಜನತ್ವವು ಪ್ರಮಾದವೇ. ನಾವು ಒಳ್ಳೆಯವರಾಗಿದ್ದರೆ ಮಾತ್ರ ಸಾಲದು. ಕೆಟ್ಟದ್ದನ್ನು, ಅಧರ್ಮವನ್ನು ಎದುರಿಸುವುದರಲ್ಲಿ ಕ್ರಿಯಾಶೀಲವಂತರಾಗಿರಬೇಕು. ಅದರಿಂದ ಭೂತಕಾಲದ ಬಗ್ಗೆ ಯೋಚಿಸುವುದು, ಭವಿಷ್ಯ ಕಾಲದ ಬಗ್ಗೆ ಚಿಂತಿಸುವುದು ಧೀರರ ಲಕ್ಷಣವಲ್ಲ. ಕಷ್ಟಕಾಲದಲ್ಲಿ ಎದೆಗೆಡದೆ ಪರಿಸ್ಥಿತಿಗಳನ್ನು ಎದುರಿಸಿ, ಆಪತ್ತುಗಳನ್ನು ಸಹನೆಯಿಂದ ಎದುರಿಸಿ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕು. ಅದರಿಂದ ನಮ್ಮ ಇಂದ್ರಿಯಗಳನ್ನು ನಮ್ಮ ಅಧೀನದಲ್ಲಿಟ್ಟುಕೊಂಡು ವಿವೇಕದಿಂದ, ಜ್ಞಾನದಿಂದ ಬದುಕಿನ ನಿರ್ಣಯಗಳನ್ನು ತೆಗೆದುಕೊಂಡು ತನ್ನನ್ನು ತಾನೇ ಸಂಸ್ಕರಿಸಿಕೊಳ್ಳುವುದು ಉತ್ತಮವಾದ ಜನರ ಲಕ್ಷಣ. ತಮಗೆ ಲಭಿಸಿದ್ದನ್ನು ಸಂತೋಷದಿಂದ ಅನುಭವಿಸುವುದು, ತಮ್ಮದಲ್ಲದಕ್ಕೆ ಆಸೆ ಪಡದೆ ಇರುವುದು ಎರಡೂ ಸುಖಮಯ ಜೀವನಕ್ಕೆ ಒಳ್ಳೆಯದೇ. ಕುಟುಂಬದ ಪರವಾಗಿ, ವೃತ್ತಿಪರವಾಗಿ, ಸಮಾಜದಲ್ಲಿನ ಒಬ್ಬ ವ್ಯಕ್ತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ಕರ್ತವ್ಯಗಳಿರುತ್ತವೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯಗಳನ್ನು
ಸಕ್ರಮವಾಗಿ ನಿರ್ವಹಿಸಿದರೆ ಸಮಾಜದಲ್ಲಿ ಸುಖ ಶಾಂತಿಗಳು ನೆಲೆಗೊಳ್ಳುತ್ತವೆ. ಸಂಘ ಜೀವಿಯಾದ ಮನುಷ್ಯ ಈ ಸಮಾಜ ತನಗೇನು ಕೊಟ್ಟಿದೆ ಎಂದು ಯೋಚಿಸುವ ಬದಲು ತಾನು ಸಮಾಜಕ್ಕಾಗಿ ಏನು ಮಾಡಿದ್ದೇನೆ ಎಂದು ಪ್ರಶ್ನಿಸಿಕೊಳ್ಳುವುದು ಒಳ್ಳೆಯದು. ಕಷ್ಟದಲ್ಲಿ ಇರುವವರಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುವುದು, ಪ್ರತಿಫಲಾಪೇಕ್ಷೆ ಇಲ್ಲದೆ ಪರರಿಗೆ ಉಪಕಾರ ಮಾಡುವುದು, ಸಕಲ ಪ್ರಾಣಿಗಳ ಬಗ್ಗೆಯೂ ದಯೆ ಇರುವುದು ವಿಶಿಷ್ಟ ವ್ಯಕ್ತಿತ್ವದ ಲಕ್ಷಣಗಳು. ತನ್ನ ಕಷ್ಟಗಳಲ್ಲಿ ಧೈರ್ಯ, ಬೇರೆಯವರ ಕಷ್ಟಗಳ ಬಗ್ಗೆ ದಯಾಗುಣ ಇದ್ದರೆ ಅದೇ ದೊಡ್ಡ ಮನುಷ್ಯನ ಲಕ್ಷಣ. ತನ್ನ ಲಾಭದ ದೃಷ್ಟಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುವುದನ್ನು ತನ್ನ ಕರ್ತವ್ಯವೆಂದು ಭಾವಿಸಬೇಕು. ಅದರಿಂದ ಮನುಷ್ಯ ಜನ್ಮ ಅಪರೂಪವಾದದ್ದು. ಮಾನವೀಯತೆಗೆ ಬೆಲೆ ಕೊಡುತ್ತಾ ಒಂದು ಕ್ರಮಶಿಕ್ಷಣದಲ್ಲಿ ಜೀವಿಸುತ್ತಾ ಇತರರ ಬಗ್ಗೆ ಸಹಾನುಕೂಲ ವೈಖರಿಯಿಂದ ಜೀವನ ಸಾಗಿಸಿದರೆ ಎಂತಹವರ ಬದುಕೆಯಾದರೂ ಸ್ವರ್ಗವಾಗುತ್ತದೆ. ಅದಕ್ಕಾಗಿ ಒಂದು ಗುರಿ ಇಲ್ಲದ ಜೀವನ ಲಂಗರು ಇಲ್ಲದ ನಾವೆಯಂತೆ. ಆತ್ಮವಿಶ್ವಾಸ, ಚಿತ್ತಶುದ್ಧಿ, ಮಾನವ ಸಂಬಂಧಗಳ ಬಗ್ಗೆ ಪ್ರೀತಿ ಇಟ್ಟು ಸಾಧ್ಯವಾದಷ್ಟು ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜೀವಿಸುತ್ತಿದ್ದರೆ ಸಮಾಜದ ಪ್ರತಿಯೊಬ್ಬರ ಪ್ರೀತಿಗೂ ಪಾತ್ರರಾಗುತ್ತೀರಿ. ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿನದು ಬೇರೇನು ಬೇಕು ಹೇಳಿ? ಧನ್ಯವಾದಗಳು.